ಮಾರಕಾಸ್ತ್ರವನ್ನ ಝಳಪಿಸಿದ್ದ ಬಿಗ್ ಬಾಸ್ ಸ್ಟಾರ್ ಲಾಕ್. ಶೋಕಿಗಾಗಿ ಮಾರಕಾಸ್ತ್ರ ತೋರಿಸಿದ್ದಂತಹ ಇಬ್ರು ಅಂಧರಾಗಿದ್ದಾರೆ. ವಿನಯ್ ಗೌಡ, ರಜತ್ ಕಿಶನ್ ಅರೆಸ್ಟ್. ಎಫ್ಐಆರ್ ದಾಖಲಿಸಿದ ಬೆನ್ನಲ್ಲೇ ಇಬ್ಬರ ಬಂಧನ. ರೀಲ್ಸ್ ಮಾಡಲು ಹೋಗಿ ಸಿಕ್ಕಿಬಿದ್ದಂತಹ ಸ್ಪರ್ಧಿಗಳು, ಭಾರಿ ವೈರಲ್ ಆಗ್ತಿದ್ದಂತಹ ಇಬ್ಬರ ಆ ಒಂದು ರೀಲ್ಸ್, ಇಬ್ಬರನ್ನ ತರಾಟೆಗೆ ತೆಗೆದುಕೊಂಡಿದ್ದಂತಹ ನೆಟ್ಟಿಗರ ಆಕ್ರೋಶದ ಬೆನ್ನಲ್ಲೇ ಇಬ್ಬರ ಬಂಧನ. ವಿನಯ್ ಗೌಡ, ರಜತ್ ಕಿಶನ್ಗೆ ಕಾಕಿ ಗ್ರಿಲ್. ಎಸ್, ವಿನಯ್ ಗೌಡ ಹಾಗೂ ರಜತ್ಗೆ ಕಾಕಿ ಸರಿಯಾದ ಬುದ್ಧಿಯನ್ನ ಕಲಿಸಿದ್ದಾರೆ. ಕಂಡಲ್ಲಿ ರೀಲ್ಸ್ ಮಾಡಿಕೊಳ್ತಾ ಮಾರಕಾಸ್ತ್ರಗಳನ್ನ ಝಳಕಿಸುತ್ತಾ ರೀಲ್ಸ್ ಮಾಡ್ತಾ ಇದ್ರು. ಮಚ್ ಹಿಡ್ಕೊಂಡು ಬಂದಿದ್ರು. ಮಚ್ ಹಿಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೊಡ್ತಾ ಇದ್ರು. ಈ ಒಂದು ಕಾರಣಕ್ಕೆ ಆ ಒಂದು ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನೆಟ್ಟಿಗರಂತೂ ಬಾಯಿಗೆ ಬಂದಂಗೆ ಬೈದಿದ್ರು, ಬೇಕಿತ್ತಾ ನಿಮ್ಗೆ ಅಂತ. ಆದ್ರೂ ಕೂಡ ಅವರದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಈಗ ಅವರಿಬ್ಬರ ಮೇಲೂ ಕೂಡ FIR ದಾಖಲೆಯಾಗಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇದೇ ದೃಶ್ಯ. ಕೈಯಲ್ಲಿ ಲಾಂಗ್ ಅನ್ನ ಹಿಡ್ಕೊಂಡು ಆಕ್ಟ್ ಮಾಡ್ತಾ ಇದ್ರು, ಒರಿಜಿನಲ್ ಲಾಂಗ್. ಇದು ಸಮಾಜಕ್ಕೆ ಸ್ವಲ್ಪ ಭಯವನ್ನ ತಂದೊಡ್ಡುವಂತಹ ವಿಚಾರ. ಇದು ಶಸ್ತ್ರಾಸ್ತ್ರ ನಿಯಂತ್ರಣ ಕಾಯ್ದೆಯಡಿ ಪ್ರಕರಣ ದಾಖಲೆಯಾಗಿತ್ತು. ವಿಚಾರಣೆಗೆ ಬಂದಿದ್ದಂತಹ ಇಬ್ಬರನ್ನ ಅರೆಸ್ಟ್ ಮಾಡಿದಂತಹ ಪೊಲೀಸ್ ರೀಲ್ಸ್ ಮುಖೇನ ಆಯುಧ ಪ್ರದರ್ಶನ ಮಾಡಿದ್ರು. ಬಸವೇಶ್ವರ ನಗರದ ಪೊಲೀಸರಿಂದ ರಜತ್ ಬಂಧನ. ಆರ್ಟಿ ನಗರ ಪೊಲೀಸರಿಂದ ವಿನಯ್ ಗೌಡ ಲಾಕ್. ಸಾರ್ವಜನಿಕ ಸ್ಥಳದಲ್ಲಿ ಆಯುಧ ಪ್ರದರ್ಶಿಸಿದ ವಿಡಿಯೋ. ಇಬ್ಬರ ವಿರುದ್ಧ ದೂರು ದಾಖಲಿಸಿದ್ದಂತಹ ಪಿಎಸ್ಐ ಭಾನುಪ್ರಕಾಶ್ ದೂರು ಅದನ್ನು ಆಧರಿಸಿ ಅರೆಸ್ಟ್ ಮಾಡಲಾಗಿತ್ತು. ಸಾಮಾಜಿಕ ಜಾಲತಾಣ ಘಟಕದ PSI ಭಾನುಪ್ರಕಾಶ್, ಬಸವೇಶ್ವರ ನಗರ ಠಾಣೆಯ ಸಾಮಾಜಿಕ ಜಾಲತಾಣದ ಘಟಕದ PSI ಬಸವೇಶ್ವರ ನಗರದ ಪೊಲೀಸ್ ಠಾಣೆಯಲ್ಲಿ FIR ದಾಖಲೆಯಾಗಿತ್ತು. ಮಾರಕಾಸ್ತ್ರ ನಿಯಂತ್ರಣ ಕಾಯ್ದೆಯಡಿಯಲ್ಲಿ ಈ ಒಂದು ಪ್ರಕರಣವನ್ನ ದಾಖಲೆ ಮಾಡಿಕೊಳ್ಳಲಾಗಿದೆ. ಬುಜ್ಜಿ ಹೆಸರಿನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಒಂದು ವಿಡಿಯೋ ಫುಲ್ ವೈರಲ್ ಆಗಿತ್ತು. ಹೌದು, ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿ ವಿನಯ್ ಗೌಡ ಹಾಗೂ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ರಜತ್ ಕಿಶನ್ ಇಬ್ರು ಕೂಡ ಪೊಲೀಸರ ವಶಕ್ಕೆ ಪಡೆದುಕೊಂಡಿದ್ದಾರೆ. ಏನು ಮಾಡಲು ಹೋಗಿ ಸಂಕಷ್ಟಕ್ಕೆ ಸಿಲುಕಿಕೊಂಡ್ರ ಬಿಗ್ ಬಾಸ್ ಸ್ಪರ್ಧಿಗಳು? ಅಭಿಮಾನಿಗಳನ್ನ ರಂಜಿಸಲು ಹೋಗಿ ಇಕ್ಕಟ್ಟಿಗೆ ಸಿಲುಕಿದ್ರ? ಏನೋ ಮಾಡಲು ಹೋಗಿ ಮತ್ತೇನೋ ಮಾಡಿಬಿಟ್ರ ಬಿಗ್ ಬಾಸ್ ಸ್ಟಾರ್ಸ್? ಸಾಮಾಜಿಕ ಜಾಲತಾಣದಲ್ಲಿ ಮೆರೆದಾಡಲು ಹೋಗಿ ಲಾಕ್ ಆಗಿದ್ದಾರೆ. ಅಭಿಮಾನಿಗಳನ್ನ ರಂಜಿಸಲು ಹೋಗಿ ತಾವೇ ಲಾಕ್ ಆದ್ರು. ಫ್ಯಾನ್ಸ್ ಫಾಲೋ ಅಪ್ ಹೆಚ್ಚಿಸಲು ಹೋಗಿ ಅಡ್ಡದಾರಿ ಹಿಡಿದಿದ್ಯಾಕೆ? ಏನೋ ಮಾಡಲು ಹೋಗಿ ಮತ್ತಿನ್ನೇನೋ ಮಾಡಿದ್ದು ಸರಿನಾ? ಫ್ಯಾನ್ಸ್ ಹೆಚ್ಚಿಸಿಕೊಳ್ಳಬೇಕೆನ್ನುವಂತಹ ವಿಚಾರವಾಗಿ ಮಾರಕಾಸ್ತ್ರಗಳನ್ನ ತೋರಿಸಬೇಕಾ? ಹಾಗಾದ್ರೆ ಮಾರಕಾಸ್ತ್ರ ತೋರಿಸದಿದ್ದರೆ ಫ್ಯಾನ್ಸ್ ಬೇಸ್ ಬೆಳೆಯೋದೇ ಇಲ್ವಾ? ಬಿಗ್ ಬಾಸ್ ಸ್ಟಾರ್ಸ್ ಆಗಿ ಈ ಇಬ್ಬರು ಮಾಡಿದ್ದು ಸರಿನಾ? ಹಾಗಾದ್ರೆ ಬೇರೆ ದೊಡ್ಡ ಸ್ಟಾರ್ಗಳು ಬೆಳೆದಿದ್ದು ಹೀಗೇನಾ? ನೀವಿಬ್ರು ಈವರೆಗೂ ಕೂಡ ಬೆಳೆದಿದ್ದು ಕೂಡ ಹೀಗೇನಾ? ಮಾರಕಾಸ್ತ್ರವನ್ನ ತೋರಿಸದೆಯೇ ನಿಮ್ಮ ಅಭಿಮಾನಿಗಳನ್ನ ರಂಜಿಸಬಹುದಾಗಿತ್ತಲ್ವಾ? ನಿಮ್ಮ ಮೇಲಿನ ಅಭಿಮಾನದಿಂದ ಮಾತ್ರ ನೀವು ಬೆಳೆದ್ರ? ಎಸ್, ಇದೆಲ್ಲ ಪ್ರಶ್ನೆಗಳು ಈಗ ಹುಟ್ಕೊಳ್ಳೋದು ಸಹಜವಾಗಿದೆ. ಯಾಕಂತಂದ್ರೆ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ರು, ಅವರಿಗೆ ಹೆಚ್ಚಿನ ಜನ ಫಾಲೋವರ್ಸ್ ಕೂಡ ಇದ್ರು. ವಿನಯ್ ಗೌಡ ಹಾಗೂ ರಜತ್ ಕಿಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಮೆಜೆಸ್ಟಿಕ್ ಹಾಡಿಗೆ ಲಾಂಗ್ ಅನ್ನ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನ ಮಾಡಿಕೊಂಡಿದ್ದಾರೆ. ಅದು ಸಖತ್ ವೈರಲ್ ಆಗಿತ್ತು. ಆದರೆ ಸಾರ್ವಜನಿಕ ಪ್ರದೇಶದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡುವಂತಿಲ್ಲ. ಬಿಗ್ ಬಾಸ್ನಲ್ಲಿ ಗಳಿಸಿದಂತಹ ಹೆಸರನ್ನ ಕಳೆದುಕೊಂಡ್ರ ವಿನಯ್ ಹಾಗೂ ರಜತ್.
ನೀವು ಹೆಸರು ಗಳಿಸಲು ಮಾಡಿದಂತಹ ಪ್ರಾಮಾಣಿಕ ಪ್ರಯತ್ನ ಇದಕ್ಕೇನಾ? ಕರ್ನಾಟಕ ಮಾತ್ರವಲ್ಲದೆ ಸಮಸ್ತ ಕನ್ನಡಿಗರ ಮನೆ ಮಾತಾಗಿದ್ರಿ. ಸಮಸ್ತ ಕನ್ನಡಿಗರ ಮನೆಗಳಲ್ಲಿ ನಿಮಗೆ ಒಂದು ಸ್ಥಾನ ಇತ್ತು. ನಿಮ್ಮ ಸ್ಥಾನಮಾನವನ್ನ ನೀವ್ಯಾಕೆ ಕೆಡಿಸ್ಕೊಂಡ್ರಿ? ಕುಂಬಾರನಿಗೆ ವರುಷ ದುಂಡಿಗೆ ಮಿನಿಷ ಅಂತ ಹೇಳ್ತಾರಲ್ವಾ, ಹಾಗಾಯ್ತು ಈ ಕತೆ. ನೀವು ವರ್ಷಾನುಗಟ್ಟಲೆ ಶ್ರಮಿಸಿ ಗಳಿಸಿದ್ದಂತಹ ಹೆಸರೆಲ್ಲ ಏನಾಯ್ತು? ಒಂದೇ ನಿಮಿಷದಲ್ಲಿ ನಿಮ್ಮ ಹೆಸರನ್ನ ಕೆಡಿಸ್ಕೊಂಡ್ಬಿಟ್ರ? ಬಿಗ್ ಬಾಸ್ ಸ್ಟಾರ್ಗಳಾಗಿ ಮೆರೆದವರು ಅರೆಸ್ಟ್ ಆಗೋದು ಬೇಕಿತ್ತಾ? 18 ಸೆಕೆಂಡಿನ ವಿಡಿಯೋ ನಿಮ್ಮಿಬ್ಬರ ಭವಿಷ್ಯ ಅದರಲ್ಲಿ ಕಪ್ಪು ಚುಕ್ಕಿಯಾಗಿ ಬಿಟ್ಟ. ಪೊಲೀಸರಿಗೆ ಧರ್ಮ ಸಂಕಟ ತಂದೊಡ್ಡಿದ್ರ ಬಿಗ್ ಬಾಸ್ ಸ್ಟಾರ್ಸ್. ಎಸ್, ಸಾರ್ವಜನಿಕ ಪ್ರದೇಶದಲ್ಲಿ ಕಾನೂನು ಬಾಹಿರವಾದ ಲಾಂಗ್ಗಳನ್ನ ಹಿಡಿದು ವಿಡಿಯೋ ಮಾಡಿದಂತಹ ಆರೋಪದ ಮೇರೆಗೆ ಬೆಂಗಳೂರಿನ ಬಸವೇಶ್ವರ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲೆಯಾಗಿತ್ತು. ಶಸ್ತ್ರಾಸ್ತ್ರ ಕಾಯ್ದೆಯ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿರುವಂತಹ ತನಿಖೆಯನ್ನ ನಡೆಸಿದ ಪೊಲೀಸರು ಸದ್ಯ ಇಬ್ಬರನ್ನೂ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಚಾರಣೆ ಬಳಿಕ ವಿನಯಗೌಡ ಹಾಗೂ ರಜತ್ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲೆ ಆಗ್ತಾ ಇದ್ದಂತೆ ವಿನಯಗೌಡ ಕ್ಷಮೆಯಾಚನೆ ಮಾಡಿ ವಿಡಿಯೋಗಳ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ನೀಡಿದ್ರು. ಏನೇ ಆದ್ರೂ ಕೂಡ ಇಷ್ಟು ವರ್ಷ ಪಡ್ಕೊಂಡಿರುವ ಹೆಸರನ್ನ ಒಂದೇ ನಿಮಿಷದಲ್ಲಿ 18 ಸೆಕೆಂಡ್ನಲ್ಲಿ ಹಾಳು ಮಾಡಿಕೊಂಡಿದ್ದು ನಿಜಕ್ಕೂ ಕೂಡ ಅದು ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಹೇಳ್ತಾರಲ್ಲ ಏನು, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಹೇಳಿ ಆ ಪರಿಸ್ಥಿತಿ ಆಗಿದೆ. ಹೆಸರುಗಳನ್ನ ಚೆನ್ನಾಗಿ ಮಾಡಿಕೊಂಡು ಒಂದೊಳ್ಳೆ ಇಮೇಜ್ ಅನ್ನ ಸೆಟ್ ಮಾಡಿದ್ಮೇಲೆ ಸಾಮಾಜಿಕ ಮಾಧ್ಯಮದಲ್ಲಿ ಲಾಂಗ್ ಇಟ್ಕೊಂಡು ವಿಡಿಯೋ ಮಾಡೋ ಅವಶ್ಯಕತೆ ಬೇಕಿತ್ತ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.